ಎಷ್ಟೋ ಸರಿ ಹೀಗಾಗತ್ತಲ್ವಾ? ಒಂದೇ ಒಂದು ನಕಾರಾತ್ಮಕ ಯೋಚನೆ ತಲೆಗೆ ಬರುತ್ತೆ ಅಷ್ಟೇ. ಅದು ನಮ್ಮನ್ನು ಬಿಡೋದೇ ಇಲ್ಲ. ಒಂದು ಸುಳಿಯ ಹಾಗೆ ನಮ್ಮನ್ನು ಒಳಗೆ ಎಳ್ಕೊಳ್ತಲೇ ಇರುತ್ತೆ. ಇದು ಎಲ್ರಿಗೂ ಆಗುವ ಅನುಭವವೇ. ಆದರೆ ಇದರ ಹಿಡಿತ ಮಾತ್ರ ಅಬ್ಬಬ್ಬಾ ತುಂಬ ಶಕ್ತಿಶಾಲಿ. ಹಾಗಾದರೆ ಈ ಸುಳಿಯಿಂದ ಹೊರಗಡೆ ಬರೋದು ಹೇಗೆ? ಇಲ್ಲಿರೋ ಅಸಲಿ ಪ್ರಶ್ನೆನೇ ಇದು. ನಮ್ಮ ಮನ್ಸೇ ನಮ್ಗೆ ಯಾಕೆ ಶತ್ರುವಾಗತ್ತೆ? ಅದ್ ಯಾಕೆ ತನ್ನನ್ನೇ ತಾನು ನಾಶ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗುತ್ತೆ? ಈ ಪ್ರಕ್ರಿಯೆ ನಡೆಯೋದು ಹೇಗೆ? ಬನ್ನಿ ಈ ಒಗಟನ್ನು ಬಿಡಿಸೋಣ, ಇದರ ಉತ್ತರವನ್ನು ಒಟ್ಟಿಗೆ ಹುಡುಕೋಣ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಆಧುನಿಕ ಮನಶ್ಶಾಸ್ತ್ರದ ಪುಸ್ತಕಗಳನ್ನು ತಿರುಬೇಕಾಡಿಲ್ಲ. ಇದಕ್ಕೆ ಉತ್ತರ ಸಾವಿರಾರು ವರ್ಷಗಳ ಹಿಂದೆಯೇ ಒಂದು ಪ್ರಾಚೀನ ನಕ್ಷೆಯಲ್ಲಿ ಅಡಗಿದೆ. ಹೌದು, ಮನಸ್ಸಿನ ಪತನದ ಒಂದು ಬ್ಲೂಪ್ರಿಂಟ್. ಬನ್ನಿ ಆ ರಹಸ್ಯದ ಬಾಗಿಲು ತೆರೆಯೋಣ. ಹಾಗಾದ್ರೆ ಆ ನಕ್ಷೆ ಯಾವುದು? ಅದು ಬೇರೆ ಯಾವುದೂ ಅಲ್ಲ, ಭಗವದ್ಗೀತೆಯಲ್ಲಿ ಬರುವ ಕೇವಲ 2 ಶ್ಲೋಕಗಳು. ಅರೆ, ಇದು ಧರ್ಮದ ವಿಷಯ ಅಂದ್ಕೊಳ್ಬೇಡಿ, ಖಂಡಿತ ಇಲ್ಲ. ಇವು ನಮ್ಮ ಮನಸ್ಸು ಹೇಗೆ ಹಂತ ಹಂತವಾಗಿ ಕುಸಿಯುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳೋ ಒಂದು ಸೈಕಲಾಜಿಕಲ್ ಡಾಕ್ಯುಮೆಂಟ್ ಇದ್ದ ಹಾಗೆ. ಸೊ, ಈ ಪ್ರಾಚೀನ ನಕ್ಷೆಯ ಸಾರಾಂಶವೇನು? ಇಲ್ಲಿ ನೋಡಿ, ನಮ್ಮ ಸಂಪೂರ್ಣ ಪತನಕ್ಕೆ ಕಾರಣ ಆಗೋದು ಒಂದೇ ಒಂದು ಚಿಕ್ಕ ಆಲೋಚನೆ. ಅದು ಹೇಗೆ 8 ಕೊಂಡಿಗಳ ಒಂದು ಸರಪಳಿಯಾಗಿ ಬೆಳೆದು ನಮ್ಮನ್ನು ಬಂಧಿಸುತ್ತೆ ಅನ್ನೋದೇ ಇದರ ತಿರುಳು. ಈ 8 ಕೊಂಡಿಗಳ ಸರಪಳಿಯೇ ನಮ್ಮ ಮಾನಸಿಕ ಪತನದ ಕಥೆ. ನೋಡಿ, ಎಲ್ಲವೂ ಶುರುವಾಗೋದು ಮೊದಲನೇ ಕೊಂಡಿ ಧ್ಯಾಯತಃ ಇಂದ. ಅಂದ್ರೆ ಒಂದೇ ವಿಷಯದ ಬಗ್ಗೆ ಮತ್ತೆ 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 ಯೋಚನೆ ಮಾಡೋದು. ಅಲ್ಲಿಂದ ಏನಾಗುತ್ತೆ? ಆ ಯೋಚನೆ ನಿಧಾನವಾಗಿ ಸಂಗಹ ಆಗಿ ಬದಲಾಗುತ್ತೆ. ಅಂದ್ರೆ ಅದಕ್ಕೆ ನಾವು ಮಾನಸಿಕವಾಗಿ ಅಂಟ್ಕೊಂಡ್ಬಿಡ್ತೀವಿ. ಆ ಅಂಟ್ಕೊಳ್ಳುವಿಕೆ ಇನ್ನೂ ಜಾಸ್ತಿಯಾಗಿ ಕಾಮಹ ಆಗುತ್ತೆ. ಅಂದ್ರೆ ಒಂದು ತೀವ್ರವಾದ ಆಸೆ. ಸರಿ, ಆಸೆ ಈಡೇರದಿದ್ದಾಗ ಏನಾಗುತ್ತೆ? 4ನೇ ಕೊಂಡಿ ಕ್ರೋಧಃ, ಅಂದ್ರೆ ಕೋಪ. ಕೋಪ ಬಂದಾಗ ತರ್ಕ ಇರುತ್ತಾ? ಇಲ್ಲ. ಆಗ ಶುರುವಾಗೋದೇ ಸಮ್ಮೋಹ, ಅಂದ್ರೆ ನಮ್ಮ ಯೋಚನಾಶಕ್ತಿ ಮಸುಕಾಗಿ ಪೂರ್ತಿ ಗೊಂದಲ. ಆಮೇಲೆ ಸ್ಮೃತಿ ವಿಭ್ರಮ, ನಮ್ಮ ಒಳ್ಳೆಯ ನೆನಪು, ಕಲ್ತ ಪಾಠ, ವಿವೇಕ ಎಲ್ಲವೂ ಮರ್ತೋಗುತ್ತೆ. ಅದಾದ್ಮೇಲೆ ಬುದ್ಧಿನಾಶ, ಅಂದ್ರೆ ಸರಿ ತಪ್ಪು ನಿರ್ಧರಿಸುವ ಶಕ್ತಿಯೇ ಹೋಗ್ಬಿಡುತ್ತೆ. ಕೊನೆಗೆ 8ನೇ ಹಂತ ಪ್ರಣಶ್ಯತಿ, ಸಂಪೂರ್ಣ ಪತನ. ಅಬ್ಬಾ, ಒಂದೇ ಒಂದು ಯೋಚನೆ ಎಲ್ಲಿಗ್ ತಂದು ನಿಲ್ಸುತ್ತೆ ನೋಡಿ. ಓಕೆ, ಇಲ್ಲಿಯವರೆಗೆ ಸಮಸ್ಯೆಯನ್ನೇ ನೋಡಿದ್ವಿ. ಆದ್ರೆ ಇದಕ್ಕೆ ಪರಿಹಾರ ಬೇಡವಾ? ಈ ಸರಪಳಿಯನ್ನ ಮುರಿಯಕ್ಕೆ ಒಂದು ಮಾಸ್ಟರ್ ಕೀ ಎಲ್ಲಿದೆ? ಬನ್ನಿ ಈಗ ಆ ಪ್ರಮುಖ ಒಳನೋಟವನ್ನ ನೋಡೋಣ. ಇದು ಪರಿಸ್ಥಿತಿಯನ್ನೇ ಬದಲಾಯಿಸುತ್ತೆ. ಇಲ್ಲಿ ಒಂದು ಆಶ್ಚರ್ಯದ ಸಂಗತಿ ಇದೆ. ಸಂಸ್ಕೃತದಲ್ಲಿ ಧ್ಯಾಯತಃ ಮತ್ತೆ ಧ್ಯಾನ, ಈ 2 ಪದಗಳ ಮೂಲ ಒಂದೇ. ಇದರ ಅರ್ಥ ಏನು ಗೊತ್ತಾ? ನಾವು ನಕಾರಾತ್ಮಕ ಯೋಚನೆಗಳಲ್ಲಿ ಮುಳುಗೋದು ಒಂದು ತರದ ಧ್ಯಾನನೇ, ಹೌದು. ಆದ್ರೆ ಅದು ತಪ್ಪು ಗುರಿಯ ಮೇಲೆ ಮಾಡಿದ ಧ್ಯಾನ. ಅಂದ್ರೆ ನಮ್ಮ ಏಕಾಗ್ರತೆಯ ಶಕ್ತಿಯಲ್ಲಿ ತಪ್ಪಿಲ್ಲ, ನಾವು ಅದನ್ನ ಬಳಸ್ತಿರೋ ಗುರಿಯಲ್ಲೇ ತಪ್ಪಿದೆ. ಹಾಗಾದ್ರೆ ಗೀತೆ ಹೇಳುವ ಪರಿಹಾರ ತುಂಬಾ ಸರಳ, ಆದ್ರೂ ಸಖತ್ ಪವರ್ಫುಲ್. ಧ್ಯಾನ ಮಾಡೋದನ್ನ, ಅಂದ್ರೆ ಏಕಾಗ್ರತೆಯಿಂದ ಯೋಚಿಸೋದನ್ನ ನಿಲ್ಲಿಸ್ಬೇಡಿ. ಬದಲಿಗೆ ಅದರ ಗುರಿಯನ್ನ ಬದಲಾಯಿಸಿ. ಕೆಟ್ಟ ಯೋಜನೆಗಳಿಂದ ನಮ್ಮ ಗಮನವನ್ನ ಒಳ್ಳೆಯ ವಿಷಯಗಳ ಕಡೆಗೆ ತಿರುಗಿಸಿ. ಇಷ್ಟೇ ನೋಡಿ ಮೂಲತತ್ವ. ಸರಿ, ಥಿಯರಿ ಎಲ್ಲ ಚೆನ್ನಾಗಿದೆ. ಆದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಬಳಸೋದು ಹೇಗೆ? ಈ ಪತನದ ಸರಪಳಿಯನ್ನು ಮುರಿಯೋಕೆ 3 ಪ್ರಮುಖ ಸ್ಥಳಗಳಿದೆ. ಆ ಸ್ಥಳಗಳು ಯಾವುವು ಅಂತ ನೋಡೋಣ ಬನ್ನಿ. ಅತ್ಯಂತ ಪರಿಣಾಮಕಾರಿ ಉಪಾಯ: ಸರಪಳಿ ಶುರುವಾದ ತಕ್ಷಣ ಮೊದಲನೇ ಕೊಂಡಿಯಲ್ಲೇ ಅದನ್ನ ಕತ್ತರಿಸಿ ಹಾಕ್ಬಿಡೋದು. ಅಂದ್ರೆ ಧ್ಯಾಯತಃ ಹಂತದಲ್ಲೇ, ಸಮಸ್ಯೆ ಮೊಳಕೆಯಲ್ಲೇ ಚಿವುಟಿ ಹಾಕಿದ ಹಾಗೆ. ಹಾಗಾದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ? ತುಂಬಾನೇ ಸರಳ. ಮೊದಲು ಆ ಯೋಚನೆ ಬರ್ತಿದೆ ಅಂತ ಗುರ್ತಿಸಿ. ನಮಗೆ ನಾವೇ ಹೇಳ್ಕೋಬೇಕು, ಓಕೆ, ನಾನೀಗ ನಕಾರಾತ್ಮಕವಾಗಿ ಒಂದೇ ಯೋಚನೆ ಮಾಡ್ತಿದ್ದೀನಿ. ಹೀಗೆ ಅಂದ್ಕೊಂಡ ತಕ್ಷಣ ಆ ಯೋಚನೆಗೂ ನಮಗೂ ಒಂದು ಅಂತರ ಬರುತ್ತೆ. ತಕ್ಷಣವೇ ಗಮನವನ್ನ ನಮ್ಮ ಉಸಿರಾಟದ ಮೇಲೆ, ಅಥವಾ ಕೈಯಿರೋ ಕೆಲ್ಸದ ಮೇಲೆ, ಅಥವಾ ಪಕ್ಕದಲ್ಲಿ ಕೇಳಿಸ್ತಿರೋ ಯಾವುದಾದ್ರೂ ಶಬ್ದದ ಮೇಲೆ ಇಡಿ. ಅಷ್ಟೇ, ಆ ಯೋಚನೆಯ ಚಕ್ರ ಅಲ್ಲಿಗೆ ನಿಂತ್ರೋಗುತ್ತೆ. ಸರಿ, ಒಂದು ವೇಳೆ ಮೊದಲನೇ ಹಂತ ಮಿಸ್ ಆಗಿ ಆ ಸರಪಳಿ 4ನೇ ಕೊಂಡಿ ಅಂದ್ರೆ ಕ್ರೋಧ ಅಥವಾ ಕೋಪದ ತನಕ ಬಂದುಬಿಡ್ತಿದ್ರೆ ಆಗ ಏನ್ ಮಾಡೋದು? ಚಿಂತೆ ಬೇಡ, ಇಲ್ಲೂ ಒಂದ್ ದಾರಿ ಇದೆ. ಕೋಪ ಬಂದಾಗ ತಕ್ಷಣ ಎಚ್ಚೆತ್ತುಕೊಳ್ಳಬೇಕು. ಮನಸ್ಸಿಗೆ ನೆನಪು ಮಾಡಿಕೊಳ್ಳಿ, ಇದರ ಮುಂದಿನ ಹಂತಗಳು ಬುದ್ಧಿನಾಶ ಮತ್ತು ಪತನ. ಆ ದಾರಿಯಲ್ಲಿ ಹೋಗೋದು ಬೇಡ. ಆಮೇಲೆ 10 ಸಲ ನಿಧಾನವಾಗಿ ಉಸಿರಾಡಿ. ಉಸಿರು ಹೊರಗೆ ಬಿಡೋಕೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಳಿ. ಇದು ನಮ್ಮ ನರಮಂಡಲವನ್ನು ಶಾಂತ ಮಾಡುತ್ತೆ. ತಕ್ಷಣ ಹೋಗಿ ಸ್ವಲ್ಪ ನೀರು ಕುಡಿಯಿರಿ, ಮುಖ ತೊಳೆಯಿರಿ, ಅಥವಾ ಒಂದು ಚಿಕ್ಕ ನಡಿಗೆ ಮಾಡಿ ಬನ್ನಿ.
ಒಂದು ವೇಳೆ ಪರಿಸ್ಥಿತಿ ಇನ್ನೂ ಕೈ ಮೀರಿ ನಾವು 5 ಮತ್ತು 6ನೇ ಹಂತಕ್ಕೆ ಅಂದ್ರೆ ಗೊಂದಲ ಮತ್ತು ವಿವೇಕ ಮರೆಯಾಗೋ ಹಂತಕ್ಕೆ ಬಂದ್ಬಿಟ್ರೆ ಇದು ನಮ್ಮ ಕೊನೆಯ ರಕ್ಷಣಾ ಗೋಡೆ. ಆ ಕ್ಷಣದಲ್ಲಿ ಬೇರೆ ಏನೂ ಮಾಡೋದು ಬೇಡ, ನಮಗೆ ನಾವೇ ಒಂದೇ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ನನ್ನ ಅತ್ಯಂತ ಬುದ್ಧಿವಂತ ರೂಪ, ನನ್ನ ಉತ್ತಮ ಆವೃತ್ತಿ ಇದೇ ಪರಿಸ್ಥಿತಿಯಲ್ಲಿ ಏನು ಮಾಡ್ತಿತ್ತು? ಈ ಒಂದು ಪ್ರಶ್ನೆ ಇದೆಯಲ್ಲ, ಅದು ಮರೆತು ಹೋಗಿದ್ದ ನಮ್ಮ ವಿವೇಕವನ್ನ, ನಮ್ಮ ಬುದ್ಧಿಯನ್ನ ಮತ್ತೆ ಬುಸ್ತೆ. ಇದು ಸಂಪೂರ್ಣ ಪತನದಿಂದ ನಮ್ಮನ್ನು ಪಾರು ಮಾಡುತ್ತೆ. ಓಕೆ, ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಯಾರಾದರೂ ಯಾವಾಗ ಬೇಕಾದರೂ ಬಳಸಬಹುದಾದ ಒಂದು ಸರಳ 5 ಹೆಜ್ಜೆಗಳ ಸೂತ್ರವನ್ನ ಈಗ ನೋಡೋಣ. ಮುಂದಿನ ಬಾರಿ ಆ ನಕಾರಾತ್ಮಕ ಯೋಚನೆಗಳ ಸುಳಿ ಶುರುವಾದಾಗ ತಕ್ಷಣ ಈ 5 ಹೆಜ್ಜೆಗಳನ್ನ ನೆನಪಿಸ್ಕೊಡಿ. 1. ಅದಕ್ಕೆ ಹೆಸರಿಸಿ. ಇದು ಧ್ಯಾಯತಃ ಅಂತ ಅದಕ್ಕೊಂದು ಹೆಸರು ಕೊಡಿ. 2. ಅದನ್ನ ಬರೆಯಿರಿ. ಆ ಯೋಚನೆಯನ್ನ ಒಂದು ಪೇಪರ್ ಮೇಲೆ ಬರೆದುಬಿಡಿ. ಮನಸ್ಸಿಂದ ಹೊರಹಾಕಿದ್ರೆ ಅದರ ಶಕ್ತಿ ಕಮ್ಮಿಯಾಗುತ್ತೆ. 3. ಗಮನ ಬದಲಿಸಿ. 5 ಸಲ ಆಳವಾಗಿ ಉಸಿರಾಡಿ ಅಥವಾ ಕಣ್ಣಿಗೆ ಕಾಣ 5 ವಸ್ತುಗಳನ್ನ ಹೆಸರಿಸಿ. 4. ದೇಹವನ್ನು ಚಲನೆಗೆ ತನ್ನಿ. ಒಂದು 10 ನಿಮಿಷ ನಡೆಯಿರಿ. ದೇಹ ಚಲಿಸಿದ್ರೆ ಮನಸ್ಸಿನ ಚಕ್ರ ಮುರಿಯುತ್ತೆ. ಮತ್ತು 5ನೇ ಹಾಗೂ ಅತೀ ಮುಖ್ಯವಾದ ಹೆಜ್ಜೆ, ಕರ್ತವ್ಯಕ್ಕೆ ಹಿಂತಿರುಗಿ. ತಕ್ಷಣ ನಿಮ್ಮ ಮುಖ್ಯ ಕೆಲಸಕ್ಕೆ ವಾಪಸ್ ಬನ್ನಿ. ಅಷ್ಟೇ. ಹಾಗಾದ್ರೆ ನೋಡಿ, ಈ ಸಾವಿರಾರು ವರ್ಷಗಳ ಹಿಂದಿನ ನಕ್ಷೆ ಈಗ ನಮ್ಮ ಕೈಯಲ್ಲಿದೆ. ಇದನ್ನ ಬಳಸುವುದು ಬಿಡುವುದು ನಮಗೆ ಬಿಟ್ಟಿದ್ದು. ಮುಂದಿನ ಬಾರಿ ಆ ಯೋಚನೆಗಳ ಸುಳಿ ಶುರುವಾದಾಗ ಈ ನಾಶದ ಸರಪಳಿಯ ಯಾವ ಕೊಂಡಿಯನ್ನ ಕತ್ತರಿಸಲು ನಾವು ಪ್ರಯತ್ನ